ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ವಿಲೇಜ್ ಅಟ್ಯಾಚ್ ಇರುವಂಥ 17 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ದಾರಿ, ಇದು ನೋಡಿ 30 ಅಡಿ ದಾರಿ ಇದೆ ಸೀದಾ, ಅಂದರೆ ಹಿಂದ್ಗಡೆ ಜಮೀನುಗಳಿಗೆ ಹೋಗುವಂಥ ದಾರಿ. ನಾನು ನಿಮಗೆ ಮುಂದೆ ಜಮೀನು ತೋರಿಸ್ತೀನಿ. ಇಲ್ಲಿಂದನೇ ಜಮೀನು ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಜಾಗಕ್ಕೆ ಬೆಂಗಳೂರಿಂದ 225 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ 25 ಕಿಲೋಮೀಟರ್ ಆಗುತ್ತೆ. ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದ ತಾರ್ ರೋಡ್ಗೆ ಇಲ್ಲಿಂದ ಕೇವಲ 2 ಕಿಲೋಮೀಟರ್ ಆಗುತ್ತೆ. ಇದು 17 ಎಕರೆ ಮಾರುವಂಥ ಜಮೀನು. ಸುತ್ತಲೂ ಕೂಡ ಈಗಾಗಲೇ ಕಾಂಪೌಂಡನ್ನು ಅಂದರೆ ಕಲ್ಕಂಬನ ಹಾಕಿದ್ದಾರೆ, ನೀವು ನೋಡ್ತಾ ಇದ್ದೀರ. ಇಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಕಲ್ಕಂಬ ಹಾಕಿದ್ದಾರೆ. 17 ಎಕರೆ ಜೊತೆಗೆ ಇದು ವಿಲೇಜ್ ನೋಡ್ರಿ, ಅದೇ ವಿಲೇಜ್. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ವಿಲೇಜ್ ಅಟ್ಯಾಚ್ ನೀವು ನೋಡ್ತಾ ಇದ್ದೀರಾ, ಇದೇ ವಿಲೇಜ್. ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ನೋಡಿ, ಅದೇ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇದು ವಿಲೇಜ್. ಇಲ್ಲಿಂದ ವಿಲೇಜ್ಗೆ ಒಂದು 400 ಮೀಟರ್ ಆಗುತ್ತೆ. ಇದು ಜಮೀನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ದಾರಿ. ಇಲ್ಲಿ ನೀರಿನ ಸ್ಥಿತಿ ಅಂತೂ ತೊಂದರೆ ಇಲ್ಲ. ಈ ಭಾಗದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡ್ರಿ. ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಇಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇದು ಮಾತ್ರ ಖಾಲಿ ಬಿಟ್ಟಿದ್ದಾರೆ. ಈ ಜಮೀನನ್ನು ಮಾರುವ ಉದ್ದೇಶದಿಂದಲೇ ಈ ಜಮೀನನ್ನು ಈ ರೀತಿ ಬಿಟ್ಟಿದ್ದಾರೆ. ಜೊತೆಗೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂತೀರಂದ್ರೂ ನೀರಿನ ಸ್ಥಿತಿ ಚೆನ್ನಾಗಿದೆ. ಎರಡನೇದಾಗಿ ಮಣ್ಣು, ನೀವು ಈ ಕಡೆ ಉಳುಮೆ ಮಾಡಿಲ್ಲ, ನೀವು ನೋಡಿ ಈ ಕಡೆ ಉಳುಮೆ ಮಾಡಿದ್ದಾರೆ. ಮಣ್ಣಂತೂ ತುಂಬ ಚೆನ್ನಾಗಿದೆ. ಮಣ್ಣು ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂತಂದರೆ ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಕಲ್ಕಂಬ ಹಾಕಿದ್ದಾರೆ. ಜೊತೆಗೆ ನೀವು ಸೋಲಾರ್ ಏನಾದರೂ ಮಾಡ್ಕೊತೀನಿ ಅಂದರೆ ನೋಡಿರಿ, ಈ ಭಾಗದಲ್ಲಿ ಇಲ್ಲಿಂದ ಪವರ್ ಸ್ಟೇಷನ್ಗೆ ಕೇವಲ 2 ಕಿಲೋಮೀಟರ್ ಆಗುತ್ತೆ. ಈ ಭಾಗದಲ್ಲಿ ಬರುತ್ತೆ ಪವರ್ ಸ್ಟೇಷನ್. ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಸೋಲಾರ್ ಮಾಡ್ಕೊತೀನಿ ಅಂದರೆ ಹಿಂದೆ ಇನ್ನೊಂದಿಷ್ಟು ಈ ಪೊಸಿಷನ್ಗೆ ಬಂದರೆ ಜಮೀನು ಸಿಗುತ್ತೆ. 17 ಎಕರೆ ಜೊತೆಗೆ ಇನ್ನೊಂದು 13 ಎಕರೆ ಸಿಗಬಹುದು ನೀವು ಪೊಸಿಷನ್ಗೆ ಬಂದಾಗ. ಆ ಹಿಂದ್ಗಡೆ ಹೋಗೋಂಥ ಜಮೀನು ಕೂಡ ದಾರಿನೇ ಇದು. ಇನ್ನು ಒತ್ತಡದ ಬರದಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡಗಳಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಫೋನ್ ರಿಸೀವ್ ಮಾಡಿಲ್ಲ. ಆದ್ದರಿಂದ ನಾನು ಮುಂಚೆಲೇ ನಿಮಗೆ ಕ್ಷಮೆಯನ್ನು ಕೇಳ್ತೀನಿ. ನೀವು ಜಮೀನು ವಿಸಿಟ್ ಕೊಡಲೇಬೇಕಂದ್ರೆ, ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಜಮೀನು ವಿಸಿಟ್ ಕೊಡಲೇಬೇಕಂದ್ರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ. ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೇರವಾಗಿ ಆಫೀಸ್ ಹತ್ರ ಬಂದರೆ ನಾವು ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಒಂದು ಸರಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ. ಇಲ್ಲಿ ಇರುವಂಥ ಎಲ್ಲ ಮಾಹಿತಿಯನ್ನು ಕೂಡ ನೀವು ಕಲೆ ಹಾಕ್ಬೋದು. ಈ ಸ್ಥಳದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿನೂ ಗೊತ್ತಾಗುತ್ತೆ. ಅಥವಾ ಸೋಲಾರ್ಗೋ ಅಥವಾ ಅಗ್ರಿಕಲ್ಚರ್ ಲ್ಯಾಂಡು, ವಿಲೇಜ್ ಅಂತೂ ಅಟ್ಯಾಚ್. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿಂದ DRDOಗೆ 5 ಕಿಲೋಮೀಟರ್ ಆಗುತ್ತೆ. ಕೈಗಾರಿಕಾ ಪ್ರದೇಶಕ್ಕೆ ಕೇವಲ 6 ಕಿಲೋಮೀಟರ್ ಆಗುತ್ತೆ. ಟೇಕ್ ಕೇರ್, ಬಾಯ್.